ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಸೇತು ಬಂದ 2026-27ರಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಏನಿದೆ ಮತ್ತು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ನೋಡೋಣ. ಆಲ್ರೆಡಿ 4th ನಾನು ಕನ್ನಡವನ್ನು ಕೂಡ ಹಾಕಿದ್ದೆ. ಇವಾಗ EVS ಹಾಕ್ತಾ ಇದ್ದೀನಿ. ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಬೇಗನೆ ಬರ್ತವೆ. PDF ಬೇಕಾದರೆ ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. 9964050759 ಓಕೆನಾ. ಓನ್ಲಿ ವಾಟ್ಸಪ್ ಮೆಸೇಜ್. ಸೊ ನೋಡುವ ಈ 4th ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ EVSನ ಒಂದು ಪ್ರಶ್ನೆ ಪತ್ರಿಕೆ. ಸೊ ಮೊದಲಿಗೆ DSCRT ಅವರು ನಿಗದಿ ಮಾಡಿರ್ತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ನೋಡ್ಕೊಂಡು ಬರೋಣ. ಓಕೆ, ಒಟ್ಟು 8 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ 4th ಸ್ಟ್ಯಾಂಡರ್ಡ್ಗೆ. ಫಸ್ಟ್ ಒನ್, 3 ತಲೆಮಾರುಗಳ ಸದಸ್ಯರ ನಡುವಿನ ಸಂಬಂಧಗಳನ್ನು ವಿವರಿಸುವರು ಮತ್ತು ಸರಳ ಕುಟುಂಬ ವೃಕ್ಷವನ್ನು ರಚಿಸುವರು. ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಕೀಟಗಳ ಆಕಾರಗಳು, ಶಬ್ದಗಳು, ಗಾತ್ರಗಳು ಮತ್ತು ಆವಾಸ ಸ್ಥಾನಗಳ ಬಗ್ಗೆ ತನ್ನ ವೀಕ್ಷಣೆಯನ್ನು ವಿವರಿಸುವರು. 3, ವಿವಿಧ ರೀತಿಯ ಮನೆಗಳು ಮತ್ತು ಅವುಗಳನ್ನು ನಿರ್ಮಿಸಲು ಬಳಸುವ ನಿರ್ದಿಷ್ಟ ವಸ್ತುಗಳನ್ನು ಪಟ್ಟಿ ಮಾಡುವರು. 4, ನೀರಿನ ವಿವಿಧ ಆಕಾರಗಳನ್ನು ಗುರುತಿಸ್ತಾರೆ ಮತ್ತು ನೀರಿನ ವಿವಿಧ ಬಳಕೆಗಳನ್ನು ವಿವರಿಸ್ತಾರೆ. 5, ದಿಕ್ಕುಗಳು ಮತ್ತು ಸ್ಥಳಗಳನ್ನು ಗುರುತಿಸುವರು. ತನ್ನ ಸುತ್ತಮುತ್ತಲಿನ ಪ್ರದೇಶದ ನಕ್ಷೆಗಳನ್ನು ಬಿಡಿಸುವರು. 6, ದೇಹದ ಪಂಚೇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯಗಳನ್ನು ಗುರುತಿಸ್ತಾರೆ ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ವಿವರಿಸ್ತಾರೆ. 7, ಆಹಾರದ ವಿವಿಧ ಮೂಲಗಳು, ರೂಪಗಳನ್ನು ಗುರುತಿಸ್ತಾರೆ. ಅಡುಗೆಗೆ ಬಳಸುವ ವಿವಿಧ ವಸ್ತುಗಳು ಮತ್ತು ಇಂಧನಗಳನ್ನು ವರ್ಗೀಕರಿಸ್ತಾರೆ. ಇನ್ನು 8, ಸಂಚಾರ ಸಂಕೇತಗಳನ್ನು ಗುರುತಿಸ್ತಾರೆ, ಸುರಕ್ಷೆಯ ನಿಯಮಗಳನ್ನು ಅನುಸರಿಸ್ತಾರೆ ಮತ್ತು ವಿವಿಧ ರೀತಿಯ ಸಾರಿಗೆ ಮತ್ತು ಸಂಪರ್ಕ ಸಾಧನಗಳನ್ನು ಗುರುತಿಸ್ತಾರೆ ಅಂತಕ್ಕಂಥದ್ದು 8 ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಇತ್ತು. ಮುಂದಿನ ಪೇಜ್ದಲ್ಲಿ ಅಪೇಕ್ಷಿತ ಕಲಿಕಾ ಫಲವಾರು ಪ್ರಶ್ನೆಗಳ ಸಂಖ್ಯೆ ಅಂತ ಕೊಟ್ಟಿದ್ವಿ. ಆಲ್ರೆಡಿ DSCRT ಅವರೇ ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿದ್ದಾರೆ. ಸೊ ಅವುಗಳ ಮೇಲೆ ಇರ್ತಕ್ಕಂಥದ್ದು ವಿಶೇಷ ಅಂದರೆ 2ನೇ ಕಲಿಕಾ ಫಲದ ಮೇಲೆ 2 ಪ್ರಶ್ನೆಗಳನ್ನು ಬಳಕೆ ಮಾಡಿ ಅಂತ ಹೇಳಿದ್ದಾರೆ. 8ನೇ ಕಲಿಕಾ ಫಲದ ಮೇಲೆ 2 ಪ್ರಶ್ನೆಗಳು. ಸೊ ಒಟ್ಟಾರೆಯಾಗಿರ್ತಕ್ಕಂಥದ್ದು 10 ಪ್ರಶ್ನೆಗಳು. ಸೊ ಇದೇ ಕಲಿಕಾ ಫಲದ ಆಧಾರದಲ್ಲಿನೇ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ರಚನೆಯನ್ನು ಮಾಡಿತ್ತು. ಅದನ್ನು ಉತ್ತರದೊಂದಿಗೆ ಕೊಡ್ತೀನಿ. ಮೊದಲ ಪ್ರಶ್ನೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಸರಳ ಕುಟುಂಬ ವೃಕ್ಷವನ್ನು ರಚಿಸಿ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕುಟುಂಬ ವೃಕ್ಷವನ್ನು ನೀವು ಆಲ್ರೆಡಿ ಕಲ್ತಿದ್ದೀರಿ 3rd ಸ್ಟ್ಯಾಂಡರ್ಡಲ್ಲಿ. ತಂದೆ, ತಾಯಿ, ನಾನು. ಸೊ ಈ ಥರನಾಗಿರ್ತಕ್ಕಂಥ ಚಿಕ್ಕಗಳನ್ನು ನೀವೇನು ಮಾಡ್ಬೋದು, ರಚನೆಯನ್ನು ಮಾಡಿದ್ದು. ವೃತ್ತ ಮತ್ತು ತ್ರಿಭುಜಗಳನ್ನು ಬಳಸಿ ನಾವು ಕುಟುಂಬ ವೃಕ್ಷವನ್ನು ರಚನೆಯನ್ನು ಮಾಡ್ತೀವಿ. ಪ್ರಶ್ನೆ 2, ಕೆಳಗಿನವುಗಳ ಆವಾಸ ಸ್ಥಾನಗಳನ್ನು ಹೆಸರಿಸಿರಿ. ಸೊ ಮೀನು ಇರ್ತಕ್ಕಂಥದ್ದು ಜಲ ಆವಾಸ, ಇಟ್ ಮೀನ್ಸ್ ನೀರಿನಲ್ಲಿ. ಇನ್ನು ಹಸು ಇರ್ತಕ್ಕಂಥದ್ದು ಭೂ ಆವಾಸ, ನೆಲದ ಮೇಲೆ, ಅದನ್ನೇ ಆವಾಸ ಸ್ಥಾನಗಳು ಅಂತ ಹೇಳಿದ್ದಾರೆ. ಪ್ರಶ್ನೆ 3, ಕೆಳಗಿನ ಸಸ್ಯಗಳ ಬಗ್ಗೆ ತಿಳಿಸಿ ಅಂತ ಕೇಳಿದರೆ ಉದ್ದವಾದ ಎಲೆಗಳಿರುವ ಸಸ್ಯಗಳನ್ನು ಕೇಳಿದರು. ಸೊ ಉದ್ದವಾದ ಎಲೆಗಳು ಎಲ್ಲಿರ್ತವೆ, ಬಾಳೆ ಗಿಡದಲ್ಲಿ, ತೆಂಗಿನ ಮರದಲ್ಲಿ ಮತ್ತು ತಾಳೆ ಮರದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಉದ್ದವಾಗಿರ್ತಕ್ಕಂಥ ಎಲೆಗಳ ಸಸ್ಯಗಳನ್ನು ಗುರುತಿಸ್ತೀವಿ. ನೆಕ್ಸ್ಟ್ ಕೇಳಿದರು ಚೂಪಾದ ಎಲೆಗಳಿರುವ ಸಸ್ಯಗಳು ಅಂತ ಕೇಳಿದ್ದಾರೆ. ಅದು ಕಬ್ಬು ಆಗಿರ್ಬೋದು, ಅನಾನಸ್ ಗಿಡ, ಪೈನ್ ಮರ, ಬಿದಿರು, ಇವೆಲ್ಲ ಸಸ್ಯಗಳ ಎಲೆಗಳು ಏನಾಗಿರ್ತವೆ, ಚೂಪಾದ ಎಲೆಗಳನ್ನು ಹೊಂದಿರ್ತವೆ. ಪ್ರಶ್ನೆ 4, ನೀನು ವಾಸ ಮಾಡಿದ ಮನೆಯ ವಿಧ ಯಾವುದು, ಆ ಮನೆಯು ಯಾವ ವಸ್ತುಗಳಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ನಾನು ವಾಸ ಮಾಡ್ತಕ್ಕಂಥ ಮನೆ ಪಕ್ಕಾ ಮನೆ. ಸೊ ಎರಡೇ ಇರ್ತಿರ್ತಕ್ಕಂಥದ್ದು ಪಕ್ಕಾ ಮನೆ ಮತ್ತು ಕಚ್ಚಾ ಮನೆ. ಸೊ ಪಕ್ಕಾ ಮನೆ ಇರ್ತಕ್ಕಂಥದ್ದು ಕಲ್ಲು, ಸಿಮೆಂಟ್, ಗಾರೆ ಮತ್ತು ಕಬ್ಬಿಣ. ಇನ್ನು ಕಚ್ಚಾ ಮನೆ ಏನಾಗಿರ್ತದಪ್ಪ ಅಂತಂದರೆ ಅದು ವಿಶೇಷವಾಗಿ ಹುಲ್ಲಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರಬಹುದು, ಓಕೆ, ಕಾಗದ, ಪಾಲಿಥೀನ್ ಚೀಲ. ಸೊ ಈ ಥರನಾಗಿರ್ತಕ್ಕಂಥವನ್ನು ಏನಾಗಿರ್ತದೆ, ಕಚ್ಚಾ ಮನೆ ಇರ್ತದೆ. ಪ್ರಶ್ನೆ 5, ನೀರಿನ ವಿವಿಧ ಮೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ನೀರು ಬಾವಿಯಲ್ಲಿ, ಕೆರೆ, ನದಿ, ಸಾಗರ, ಕೊಳ, ಕೊಳವೆ ಬಾವಿ, ಸೊ ಮುಂತಾದವುಗಳಲ್ಲಿ ನಾವೇನು ಮಾಡ್ತೀವಿ, ನೀರನ್ನು ಯಥೇಚ್ಛವಾಗಿರ್ತಕ್ಕಂಥ ಬಳಕೆಯನ್ನು ಮಾಡ್ತೀವಿ. ಇವೆಲ್ಲವುಗಳು ಕೂಡ ನೀರಿನ ಮೂಲಗಳು ಅಥವಾ ನೀರಿನ ಆಕಾರಗಳು ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಹೇಳ್ತೀವಿ. ನೆಕ್ಸ್ಟ್ ಒನ್, ಭಾರತದ ನಕ್ಷೆಯಲ್ಲಿ ಕರ್ನಾಟಕ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದ್ದಾರೆ. ಎಸ್, ಸೊ ದ ಆನ್ಸರ್ ಇಸ್ ಭಾರತದ ನಕ್ಷೆಯಲ್ಲಿ ಕರ್ನಾಟಕ ದಕ್ಷಿಣ ದಿಕ್ಕಿನಲ್ಲಿ ಬರ್ತದೆ ಅಂತಕ್ಕಂಥದ್ದು ಒಂದು. ಪ್ರಶ್ನೆ 9, ನಮ್ಮ ಪಂಚೇಂದ್ರಿಯಗಳನ್ನು ಹೆಸರಿಸಿರಿ, ಯಾವುದಾದರೂ 2ರ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಸೊ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ, ಇದನ್ನು ನಾವೇನಂತೀವಿ, ಪಂಚೇಂದ್ರಿಯಗಳಂತೀವಿ, ಇಲ್ಲಾಂದರೆ ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಓಕೆನಾ. ಸೊ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಣ್ಣು ನೋಡ್ತಕ್ಕಂಥ ಕೆಲಸ, ಶಬ್ದ, ಕಿವಿ ಶಬ್ದವನ್ನು ಕೇಳಿಸ್ತದ, ಮೂಗು ವಾಸನೆಯನ್ನು ಗ್ರಹಿಸ್ತದ, ನಾಲಿಗೆ ರುಚಿ ನೋಡ್ತದ, ಚರ್ಮ ದೇಹಕ್ಕೆ ಆಕಾರ ಮತ್ತು ಸುಸ್ಥಿರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ನಮ್ಮ ಜ್ಞಾನೇಂದ್ರಿಯಗಳು ಮಾಡ್ತವೆ ಅಂತ ಬರೆದ್ರೆ ಸಾಕು. ಪ್ರಶ್ನೆ 8, ನಿಮ್ಮ ಮನೆಯಲ್ಲಿ ಅಡುಗೆಗೆ ಬಳಸುವ ವಿವಿಧ ಮೂಲಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ.
ಸೊ ಇಂಧನದ ಮೂಲಗಳಂದರೆ ಸೊ ನಾವು ಕಟ್ಟಿಗೆ, ಸೀಮೆ ಎಣ್ಣೆ, LPG. ಸೊ ನಿಮ್ಮ ಮನೆಯಲ್ಲಿ ಯಾವೆಲ್ಲ ಬಳಸ್ತಾರಲ್ಲ ಅವು ಬೆರಣಿ ಅಂತ ಹೇಳ್ತಾರಲ್ಲ, ಹಸುವಿನ ಸೆಗಣಿಯಿಂದ ಮಾಡಿರ್ತಕ್ಕಂಥದ್ದು ಅವಾಗಿರ್ಬೋದು. ಓಕೆ, ಸೊ ಬೇರೆ ಬೇರೆ ಮೂಲಗಳು, ಬಯೋಗ್ಯಾಸ್ಗಳನ್ನು ಕೂಡ ಏನು ಮಾಡ್ತಾರೆ ಕೆಲವೊಬ್ಬರು ಯೂಸ್ ಮಾಡ್ತಾರೆ. ಜೈವಿಕ ಅನಿಲ ಅದನ್ನು ಕೂಡ ನೀವು ಏನು ಮಾಡ್ಬೋದು ಬರಿಬೋದು. ವಿದ್ಯುತ್ ವಲಯಗಳನ್ನು ಬಳಕೆಯನ್ನು ಕೂಡ ಮಾಡ್ತಾರೆ. ಸೋಲಾರ್ಗಳನ್ನು ಕೂಡ ಮಾಡ್ತಾರೆ. ಪ್ರಶ್ನೆ 9, ರಸ್ತೆ ಸಂಚಾರದ ನಿಯಂತ್ರಣದಲ್ಲಿ ಬಳಸುವ ವಿವಿಧ ಬಣ್ಣದ ದೀಪಗಳನ್ನು ಹೆಸರಿಸಿ ಅವು ಏನನ್ನು ಸೂಚಿಸ್ತವೆ ಅನ್ನೋದನ್ನು ಪಟ್ಟಿ ಮಾಡಿ. ಸೊ ರಸ್ತೆ ಸಂಚಾರದ ನಿಯಂತ್ರಣದಲ್ಲಿ ಕೆಂಪು ದೀಪ, ಹಸಿರು ದೀಪ ಮತ್ತು ಹಳದಿ ದೀಪಗಳನ್ನು ಬಳಕೆ ಮಾಡ್ತಾರೆ, ನಿಮಗೆ ಗೊತ್ತು. ಸೊ ಕೆಂಪು ದೀಪ ಅಂತಕ್ಕಂಥದ್ದು ನಿಲ್ಲಿ, ಇಟ್ ಮೀನ್ಸ್ ಏನಾಗ್ತದೆ ಅದು ಸ್ಟಾಪ್. ಓಕೆ, ಹಸಿರು ದೀಪ ಹೋಗು, ಗೋ ಅಂತ ಹೇಳ್ತದ. ನೆಕ್ಸ್ಟ್ ಹಳದಿ ದೀಪ ಸಿದ್ಧರಾಗಿ ಅಂದರೆ ರೆಡಿ ಅಂತ ಏನು ಮಾಡ್ತದಪ್ಪ ಅಂದರೆ ಹೇಳ್ತದ. ಇಷ್ಟು 3 ದೀಪಗಳನ್ನು ನಾವೇನು ಮಾಡ್ತೀವಿ ಟ್ರಾಫಿಕ್ ಲೈಟ್ಗಳಲ್ಲಿ ರಸ್ತೆಯ ಸಂಚಾರದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಅವುಗಳನ್ನು ನೋಡ್ತೀವಿ. ಪ್ರಶ್ನೆ 10, ಹಿಂದಿನ ಕಾಲದಲ್ಲಿ ಸಾರಿಗೆಗೆ ಬಳಸ್ತಕ್ಕಂಥ ವಿವಿಧ ಸಾಧನಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಸೊ ಎತ್ತಿನ ಬಂಡಿ ಆಗಿರ್ಬೋದು, ಕುದುರೆ ಬಂಡಿ, ಪಲ್ಲಕ್ಕಿ, ದೋಣಿ, ಒಂಟೆ ಸವಾರಿ, ಆನೆ ಸವಾರಿ, ಸೈಕಲ್ ಮತ್ತು ಕೈ ರಿಕ್ಷಾಗಳನ್ನು ಏನು ಮಾಡ್ತಿದ್ರಪ್ಪ ಅಂತಂದರೆ ಸಾರಿಗೆಗೆ ಏನು ಮಾಡ್ತಿದ್ರು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗಲು ಸೊ ಪ್ರಾಚೀನ ಕಾಲದ ಜನರು ಬಳಸ್ತಾ ಇದ್ರು ಅಂತ ಇತ್ತು. ಇಷ್ಟು 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸೇತುಬಂಧದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಪೋಸ್ಟ್ ಟೆಸ್ಟ್ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.